ಶ್ರೀರಾಮನವಮಿಯ ವಿಶೇಷವಾಗಿ ನಾನಿವತ್ತು 3 ರೀತಿಯ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಮಸಾಲ ನೀರು ಮಜ್ಜಿಗೆ, ಮತ್ತೊಂದು ಬೆಲ್ಲದ ಪಾನಕ, ಹೆಸರುಬೇಳೆ ಕೋಸಂಬರಿ. ತುಂಬ ಸುಲಭವಾಗಿರುವಂತಹ ನೈವೇದ್ಯಕ್ಕೆ ಶ್ರೇಷ್ಠವಾಗಿರುವಂತಹ ಅಡುಗೆಗಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಸಾಮಾನ್ಯವಾಗಿ ರಾಮನವಮಿಗೆ ನೈವೇದ್ಯಕ್ಕೆ ಇದನ್ನೆಲ್ಲ ಮಾಡ್ತಾರೆ. ಮೊದಲಿಗೆ ಕೋಸಂಬರಿ ಮಾಡಲಿಕ್ಕೆ ನಾನು ಹೆಸರುಬೇಳೆಯನ್ನು ಒಂದು 2 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ನೆಂದಿರುವಂತಹ ನೀರನ್ನು ಬಸ್ಕೊಂಡು ತುರಿದಿರೋಂತಹ ಕ್ಯಾರೆಟ್ ಹಾಕ್ತಾ ಇದ್ದೀನಿ, ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಇಲ್ಲಿ ಹುಳಿಗೆ ನಾನು ಒಂದು ಸ್ವಲ್ಪ ತುರಿದಿರೋಂತಹ ಮಾವಿನಕಾಯಿ ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕೋದ್ಕಿಂತ ಮಾವಿನಕಾಯಿ ತುರಿ ಹಾಕಿ ತುಂಬ ರುಚಿಯಾಗಿರುತ್ತೆ. ಕ್ಯಾರೆಟ್ ಬದಲಿಗೆ ಇಲ್ಲಿ ನೀವು ಸೌತೆಕಾಯಿ ಬೇಕಿದ್ರೂ ಹಾಕೋಬೋದು. ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಇದಕ್ಕೊಂದು ಚಿಕ್ಕ ಗಮ್ಮತ್ತಿನ ಒಗ್ಗರಣೆ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಇಂಗನ್ನು ಹಾಕಿ, ಕರಿಬೇವಿನ ಸೊಪ್ಪನ್ನು ಹಾಕಿ, ಸಣ್ಣದಾಗಿ ಹೆಚ್ಚಿರುವಂತಹ 1 ಹಸಿಮೆಣಸಿನಕಾಯಿ. ಖಾರ ಮಾಡ್ಕೋಬೇಡಿ, ತುಂಬ ಕೋಸಂಬರಿ ಖಾರ ಇದ್ದರೆ ಚೆನ್ನಾಗಾಗಲ್ಲ. ಪರಿಮಳಕ್ಕಷ್ಟೇ ಒಗ್ಗರಣೆಯನ್ನು ಬೇಯಿಸಿದಂತಹ ಒಗ್ಗರಣೆಯನ್ನು ಕೋಸಂಬರಿಗೆ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ಹೆಸರುಬೇಳೆ ಕೋಸಂಬರಿ ತಯಾರು. ಇದ್ರ ಬದಲಿಗೆ ನೀವು ಕಡಲೆಬೇಳೆ ನೆನೆಸಿ ಕಡಲೆಬೇಳೆ ಕೋಸಂಬರಿ ಬೇಕಿದ್ರೂ ಮಾಡ್ಬೋದು. ಬೆಲ್ಲದ ಪಾನಕ ಮಾಡಲಿಕ್ಕೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು, ಒಂದು 3 ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಬೀಜವನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು. ಸಾಮಾನ್ಯವಾಗಿ ಎಲ್ಲರೂ ಸಕ್ಕರೆಯಿಂದ ನಿಂಬೆಹಣ್ಣಿನ ಪಾನಕ ಅಥವಾ ಯಾವುದಾದ್ರೂ ಹಣ್ಣಿನಿಂದ ಪಾನಕ ಮಾಡ್ತಾರಲ್ಲ, ಇಲ್ಲಿ ನಾನು ಯಾವುದೇ ನಿಂಬೆಹಣ್ಣನ್ನು ಸಹ ಯೂಸ್ ಮಾಡಿಲ್ಲ ಈ ಪಾನಕ ಮಾಡಲಿಕ್ಕೆ. ಕಾಳು ಮೆಣಸು ಮತ್ತು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೇನೆ. ಇಲ್ಲಿ ಒಂದು ಅರ್ಧ ಲೀಟರ್ನಷ್ಟು ನೀರನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ನಾನು ಹಾಕ್ತಾ ಇರೋದು ಜೋನಿ ಬೆಲ್ಲ. ನೀವು ಉಂಡೆ ಬೆಲ್ಲ, ಅಚ್ಚು ಬೆಲ್ಲ ಆದರೆ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ. ಇದು ಬೇಗ ನೀರಿನಲ್ಲಿ ಕರಗಿ ಬಿಡತ್ತೆ. ಜೋನಿ ಬೆಲ್ಲ ಸ್ವಲ್ಪ ಕರಗೋ ತನಕ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ನಾವು ಪುಡಿ ಮಾಡಿರೋಂತಹ ಕಾಳು ಮೆಣಸು ಮತ್ತು ಏಲಕ್ಕಿಯ ಪುಡಿ ಏನಿದೆ ಅದನ್ನು ಹಾಕ್ಕೋಬೇಕು. ಇಲ್ಲಿ ಒಂದು ಅರ್ಧ ಚಮಚದಷ್ಟು ಶುಂಠಿಯನ್ನು ತುರಿದಿಟ್ಕೊಂಡಿದ್ದೀನಿ. ತುರಿದಿರೋ ಶುಂಠಿಗೆ ಚೂರು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಹಿಂಡಿ ಅದರ ರಸ ಮಾತ್ರ ಹಾಕ್ತಾ ಇದ್ದೀನಿ. ತುರಿ ಹಾಕಿಬಿಟ್ರೆ ಕುಡಿಯುವಾಗ ಬಾಯಿಗೆ ಸಿಗುತ್ತೆ. ಹಾಗಾಗಿ ನಿಮ್ಮ ಹತ್ರ ಒಣಶುಂಠಿ ಇದ್ದರೆ ನೀವು ಒಣಶುಂಠಿ ಪುಡಿಯನ್ನು ಹಾಕ್ಕೋಬೋದು. ನೋಡಿ, ನಾನಿಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ. ಹುಳಿಗೆ ನಾನಿಲ್ಲಿ ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೇನೆ. ಬೆಲ್ಲ ಹುಣಸೆ ಹಣ್ಣಿನ ಪಾನಕ ತುಂಬ ರುಚಿಯಾಗಿರುತ್ತೆ. ನೆನೆಸಿದಂತಹ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚಿ ಈ ರೀತಿ ಸೋಸಿ ಹಾಕ್ತಾ ಇದ್ದೀನಿ. ಜಗಟು ಬೇಡ ನಮಗೆ. ದಪ್ಪವಾಗಿರುವಂತಹ ಹುಣಸೆ ಹಣ್ಣಿನ ರಸವನ್ನು ಹಾಕಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆರೋಗ್ಯಕ್ಕೂ ಸಹ ಇದು ತುಂಬಾ ಒಳ್ಳೆಯದು. ನಿಂಬೆ ಹಣ್ಣಿಲ್ಲ, ಬೇರೆ ಯಾವುದೇ ಹಣ್ಣಿಲ್ಲ ಅಂತ ಯೋಚನೆ ಮಾಡೋದು ಬೇಡ. ಹುಣಸೆ ಹಣ್ಣಂತೂ ಮನೇಲಿ ಇದ್ದೇ ಇರುತ್ತಲ್ವ, ತುಂಬ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂತಹ ಹುಣಸೆ ಹಣ್ಣಿನ ಪಾನಕ ತಯಾರು. ಈಗ ನೀರು ಮಜ್ಜಿಗೆ ಮಾಡಲಿಕ್ಕೆ ಮಿಕ್ಸರ್ ಜಾರ್ಗೆ ಒಂದು 1/4 ಇಂಚಿನಷ್ಟು ಶುಂಠಿ, ಒಂದು ಅರ್ಧ ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿಬಿಟ್ಟು ಚೂರು ನೀರನ್ನು ಹಾಕಿ ನುಣ್ಣಗೆ ಹರ್ಕೊಂಡು ಬರ್ತೀನಿ. ರುಬ್ಬಿ ಇದರ ರಸ ತೆಗೆದು ಹಾಕಿದರೆ ಮಜ್ಜಿಗೆ ಒಳ್ಳೆ ಪರಿಮಳ ಆಗುತ್ತೆ. ಕುಡಿಯುವಾಗ ನಮಗೆ ಬಾಯಿ ಸಿಗೋದು ಇಲ್ಲ. ಈಗ ಕಡೆದಂತಹ ದಪ್ಪ ಮಜ್ಜಿಗೆ, ತುಂಬ ಹುಳಿ ಮಜ್ಜಿಗೆ ಎಲ್ಲ ಬೇಡ, ಆದಷ್ಟು ತಾಜಾ ಮಜ್ಜಿಗೆಯನ್ನು ತಗೊಳ್ಳಿ. ಅದನ್ನು ಕಡೆದು ತಗೊಳ್ಳಿ. ನಂತರ ಅದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ನಂತರ ನಾವು ರುಬ್ಬಿದಂತಹ ಕೊತ್ತಂಬರಿ, ಪುದೀನ ಮತ್ತು ಶುಂಠಿಯ ಮಿಶ್ರಣ ಏನಿದೆ ಅದನ್ನು ಈ ರೀತಿ ಸೋಸ್ಕೊಂಡು ಹಾಕ್ಕೊಳ್ಳೋಣ. ಆ ಜಗಟು ಬೇಡ, ಮತ್ತು ನಮಗೆ ಅದು ಕುಡಿಯುವಾಗ ಬಾಯಿಗೆ ಸಿಗುತ್ತೆ. ಹಾಗಾಗಿ ಅದರ ರಸವನ್ನು ಮಾತ್ರ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಹಸಿ ಇಂಗು ಹಾಕ್ತಾ ಇದ್ದೀನಿ, ಒಂದು 1/4 ಚಮಚದಷ್ಟು. ಈ ರೀತಿ ಹಸಿ ಇಂಗನ್ನು ಹಾಕೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ ಇಂಗಿಂದು. ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಸಿಗೆಯಲ್ಲಿ ಇದೆಲ್ಲ ತಂಪಾಗಿ ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಡೆಯಲ್ಲಿ ಒಂದು ಅರ್ಧ ಕಡಿಯಲ್ಲಿ ಚೂರು ಒಂದು 7-8 ಹನಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಮಜ್ಜಿಗೆ ಹುಳಿ ಇರಬಾರ್ದು, ಫ್ರೆಶ್ ಆಗಿರಬೇಕು. ಆವಾಗ ಅದರ ಪರಿಮಳ ಚೆನ್ನಾಗಿರುತ್ತೆ. ಹಾಗಾಗಿ ಹುಳಿ ಇದ್ದರೆ ನೀವು ಹಾಕಬೇಡಿ. ಈಗ ಇದಕ್ಕೊಂದು ಚಿಕ್ಕ ಒಗ್ಗರಣೆ, ಅರ್ಧ ಚಮಚ ಎಣ್ಣೆ, ಅರ್ಧ ಚಮಚ ಸಾಸಿವೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇಂಗನ್ನು ಆಲ್ರೆಡಿ ಹಾಕಿರೋದ್ರಿಂದ ಬೆಂದಿರುವಂತಹ ಒಗ್ಗರಣೆಯನ್ನು ಮಜ್ಜಿಗೆ ಕೊಟ್ಟರೆ ರುಚಿಯಾಗಿರುವಂತಹ ನೀರು ಮಜ್ಜಿಗೆ ತಯಾರಾಗುತ್ತೆ. ಎಷ್ಟು ಸುಲಭ ಇದೆ ಅಲ್ಲ ಫ್ರೆಂಡ್ಸ್. ಖಂಡಿತ ರಾಮನವಮಿಗೆ ನೀವು ಸಹ ಮಾಡಿ ನೋಡಿ. ನಾನೀಗ ರುಚಿಯಾಗಿರುವಂತಹ ನೀರು ಮಜ್ಜಿಗೆ ಮತ್ತು ಹುಣಸೆ ಹಣ್ಣು ಬೆಲ್ಲ ಹಾಕಿ ಮಾಡಿರುವಂತಹ ಬೆಲ್ಲದ ಪಾನಕವನ್ನು, ಹೆಸರುಬೇಳೆ ಕೋಸಂಬರಿಯನ್ನು ಸರ್ವ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನನ್ನ ಎಲ್ಲ ವೀಕ್ಷಕರಿಗೆ ಶ್ರೀರಾಮನವಮಿಯ ಶುಭಾಶಯಗಳನ್ನು ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡಿಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.